ನನ್ನ ಹೆಸರು ಅಲ್ಕಾ ವಿಜಯಕುಮಾರ್ ಕುರಣೆ. ಪ್ರಸ್ತುತ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾನಾಪುರ, ಬೆಳಗಾವಿ ಜಿಲ್ಲೆ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BCom 3ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪಠ್ಯಕ್ರಮದಲ್ಲಿ ಬರತಕ್ಕಂತಹ 6ನೇ ಪದ್ಯ ಪ್ರೀತಿ ಅನ್ನತಕ್ಕಂತಹ ಪದ್ಯದ ಬಗೆಗೆ ಅರ್ಥೈಸಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಪ್ರೀತಿ ಪದ್ಯದ ಕವಿ ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣವರ್ ಅವರ ಪರಿಚಯ ಮತ್ತು ಪ್ರೀತಿ ಪದ್ಯದ ಆಶಯವನ್ನು ನಾವು ನೋಡಿದ್ವಿ. ಈಗ ಈ ಪದ್ಯದ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಈಗ ಮೊದಲಿಗೆ ಪ್ರಾರಂಭದ ನುಡಿಯ ಸಾಲುಗಳ ವಾಚನವನ್ನು ಮಾಡೋಣ. ನಂತರ ಅದರ ಸಾರಾಂಶ ಭಾವಾರ್ಥವನ್ನು ತಿಳ್ಕೊಳ್ಳೋಣ. ದಿನದ ಬಾಳೆದಾಗ ದುಃಖ ದುಮ್ಮಾನ ಬೀಸಿ ಹೊಡಿತಾವ, ಆದರೂ ಪ್ರೀತಿ ಐತಿ ಅಂತ ನಾ ಜೀವ ಹಿಡಿತೇವ. ಪ್ರೀತಿ ನಮ್ಮ ದುಃಖ ದುಮ್ಮಾನಗಳನ್ನು ದೂರ ಮಾಡತಕ್ಕಂತಹ ಒಂದು ಅಪೂರ್ವ ಶಕ್ತಿ ಅನ್ನೋದನ್ನು ಕವಿ ಇಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಹೇಳ್ತಾರೆ. ದಿನದ ಬಾಳೆದಾಗ ದುಃಖ ದುಮ್ಮಾನ ಬೀಸಿ ಹೊಡಿತಾವ ಅಂದರೆ ಪ್ರೀತಿ ಅನ್ನೋದು ನಮ್ಮ ಬದುಕಿನ ದುಃಖ ದುಮ್ಮಾನಗಳನ್ನು ಕಳೆಯಬಲ್ಲ ಒಂದು ಅಪೂರ್ವವಾದ ಶಕ್ತಿಯಾಗಿದೆ. ಪ್ರತಿನಿತ್ಯ ಈ ಬದುಕಿನಲ್ಲಿ ದುಃಖ ದುಮ್ಮಾನಗಳು ಎದುರುಗೊಳ್ಳುತ್ತಲೇ ಇರುತ್ತವೆ. ಅದರಲ್ಲೂ ಬದುಕಿನಲ್ಲಿ ಸುಖ ಶಾಂತಿಗಳಿಗಿಂತ ದುಃಖ ದುಮ್ಮಾನಗಳೇ ಹೆಚ್ಚು. ಮುಂದುವರೆದು ಕವಿ ಹೇಳ್ತಾರೆ, ಆದರೂ ಪ್ರೀತಿ ಐತಿ ಅಂತ ನಾ ಜೀವ ಹಿಡಿತೇವ. ವಿದ್ಯಾರ್ಥಿಗಳೇ, ಇಂಥ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಿಸುವ ಅಪೂರ್ವ ಶಕ್ತಿಯೇ ಈ ಪ್ರೀತಿ. ದುಃಖ ದುಮ್ಮಾನಗಳ ನಡುವೆಯೂ ನಾವು ಜೀವನವನ್ನು ನಡೆಸುತ್ತಿರುವುದು ಈ ಪ್ರೀತಿ ಎಂಬ ಶಕ್ತಿಯಿಂದಲೇ. ಪ್ರೀತಿ ಇರೋದ್ರಿಂದಲೇ ನಾವು ಬದುಕಿನ ದುಃಖ ದುಮ್ಮಾನಗಳನ್ನು ಮರೆತು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲು ಸಾಧ್ಯವಾಗಿರುವುದು ಎಂದು ಕವಿ ಈ ಒಂದು ಪ್ರಸ್ತುತ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಕವಿ ಹೇಳ್ತಾರೆ, ಮಗಳ ಕಳಸತ ಹಡದ ತಂದಿ ಕಣ್ಣೀರು ಸುರಿಸುದ್ಯಾಕ, ಕಳ್ಳಕ್ಕೋದ ಕೊಟ್ಟಾಂಗ ಆಗತತೆ ದುಃಖ ಒತ್ತಿ ಮಣಕ. ಕೊಟ್ಟ ಹೆಣ್ಣ ಕುಲಕ್ ಹೊರಗ ಆದರೂ ಅಣ್ಣ ತಂಗಿ ನೆನೆಸಿ ಹಬ್ಬ ಹರಿದಿನಕ ಸೀರೆ ಉಡಿಸುತ್ತಾನ ಹೆಣ್ಣ ಮಗಳ ಕರೆಸಿ. ಅಂದರೆ ತಾಯಿ ತಂದೆಯರು ಮಕ್ಕಳ ಮೇಲೆ ಇಟ್ಟಂತಹ ಪ್ರೀತಿ ಬಗೆಗೆ ಕವಿ ಇಲ್ಲಿ ಬಹಳ ಪರಿಣಾಮಕಾರಿಯಾಗಿ ಹೇಳ್ತಾ ಇದ್ದಾರೆ. ಮಗಳ ಕಳಸತ ಹಡದ ತಂದಿ ಕಣ್ಣೀರು ಸುರಿಸುದ್ಯಾಕ, ಕಳ್ಳಕ್ಕೋದ ಕೊಟ್ಟಾಂಗ ಆಗತತಿ ದುಃಖ ಒತ್ತಿ ಮನಕ. ಪ್ರೀತಿಯ ಅನೇಕ ಪ್ರಕಾರಗಳಲ್ಲಿ ತಂದೆ ಮಗಳ ಪ್ರೀತಿಯೂ ಒಂದು. ತಂದೆಯ ಸ್ಥಾನವನ್ನು ವಹಿಸಿದವರು ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಂಥದ್ದು. ಹೀಗೆ ಕಳಿಸುವಾಗ ತಂದೆ ಕಣ್ಣೀರು ಸುರಿಸುವುದು ಮಗಳ ಮೇಲಿನ ಅನನ್ಯ ಪ್ರೀತಿಯಿಂದ. ಮಗಳ ಮೇಲೆ ಆತನಿಗೆ ಪ್ರೀತಿ ಇರುವುದರಿಂದಲೇ ಆತನಿಗೆ ದುಃಖ ಉಮ್ಮಳಿಸಿ ಬಂದು ಕರುಳು ಕೊಯ್ದು ಕೊಟ್ಟಂತೆ ಆಗುವುದು. ಅಂದರೆ ಇಲ್ಲಿಯ ತನಕ ಜೊತೆಯಾಗಿದ್ದು ಈಗ ಅಗಲಿ ಹೋಗುತ್ತಿರುವುದು
ಆತನಿಗೆ ತುಂಬಲಾಗದ ದುಃಖದ ಒಂದು ಸಂಗತಿ. ಮುಂದುವರಿದು ಹೇಳ್ತಾರೆ, ಕೊಟ್ಟ ಹೆಣ್ಣ ಕುಲಕ್ಕೊರಗ ಆದರೂ ಅಣ್ಣ ತಂಗಿ ನೆನೆಸಿ ಹಬ್ಬ ಹರಿದಿನಕ ಸೀರೆ ಉಡಿಸುತ್ತಾನ ಹೆಣ್ಣು ಮಗಳ ಕರೆಸಿ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನತಕ್ಕಂತಹ ಒಂದು ಗಾದೆ ಇದೆ. ಅಂದರೆ ಹೆಣ್ಣಿನ ಮದುವೆಯಾದ ಮೇಲೆ ಆಕೆ ಗಂಡಿನ ಮನೆಯ ಸ್ವತ್ತು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಾದರೂ ಸಹಿತ ಅಣ್ಣನಾದವನು ತಂಗಿಯನ್ನು ಜ್ಞಾಪಿಸಿಕೊಂಡು ಪ್ರತಿ ಹಬ್ಬ ಹರಿದಿನಕ್ಕೆ ಕರೆಯುವುದು, ಆಕೆಗೆ ಪ್ರೀತಿಯಿಂದ ಒಡವೆ ವಸ್ತ್ರಗಳನ್ನು ಕೊಡುವುದು ಆತನಿಗೆ ತನ್ನ ತಂಗಿಯ ಮೇಲೆ ಇರತಕ್ಕಂತಹ ಪ್ರೀತಿಯಿಂದಲೇ. ಅದೇ ರೀತಿಯಾಗಿ ತಂಗಿಯಾದವಳು ಅಣ್ಣನ ಒಂದು ಕರೆಗೆ ಓಗೊಟ್ಟು ತನ್ನ ತವರಿಗೆ ಪ್ರತಿ ಹಬ್ಬ ಹರಿದಿನಕ್ಕೆ ಬರುವಳು. ಇದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಆಕೆಗೆ ತನ್ನ ಅಣ್ಣನ ಮೇಲೆ ಮತ್ತು ತನ್ನ ತವರಿನ ಮೇಲೆ ಇರತಕ್ಕಂತಹ ಪ್ರೀತಿ. ಕವಿ ಮುಂದಿನ ಸಾಲುಗಳಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನಂಬಿಕೊಟ್ಟ ಮನೆ ಸೊಸಿ ಬರುತ್ತಾಳ ತುಳಿದ ಹೊಸಲ ಅಕ್ಕಿ, ಅತ್ತಿ ಮಾವನ ನಗಸುತ್ತಾಳ ಪ್ರೀತ್ಯಾಗ ಕಟ್ಟಿ ಹಾಕಿ, ಜೀವದಾಗ ಜೀವಿಟ್ಟ ತನ್ನ ಗಂಡನ ಮೆಚ್ಚತಾಳ, ಮಕ್ಕಳಾಗ ಮೈದುನರ ಕಂಡ ಮಣಿ ದೀಪ ಹಚ್ಚತಾಳ. ಇಲ್ಲಿ ಅತ್ತೆ ಮಾವ ಸೊಸೆಯಂದಿರ ಪ್ರೀತಿ, ಅದೇ ರೀತಿ ಮೈದುನ ಅತ್ತಿಗೆಯರ ಪ್ರೀತಿಯನ್ನು ಕವಿ ಈ ಸಾಲುಗಳಲ್ಲಿ ಅತ್ಯಂತ ಧ್ವನಿಪೂರ್ಣವಾಗಿ ಬಣ್ಣಿಸಿದ್ದಾರೆ. ನಂಬಿಕೊಟ್ಟ ಮನಿ ಸೊಸಿ ಬರುತ್ತಾಳ ತುಳಿದ ಹೊಸಲ ಅಕ್ಕಿ, ಅತ್ತಿ ಮಾವನ ನಗಸುತ್ತಾಳ ಪ್ರೀತ್ಯಾಗ ಕಟ್ಟಿ ಹಾಕಿ. ಅಂದರೆ ತಂದೆ ತಾಯಿಯರು ತಮ್ಮ ಮಗಳನ್ನು ಗಂಡಿನ ಮನೆಯವರ ಮೇಲೆ ವಿಶ್ವಾಸವನ್ನಿಟ್ಟು ಅವರ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಆಕೆಯನ್ನು ಗಂಡನ ಮನೆಗೆ ಕಳುಹಿಸಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಆ ಹೆಣ್ಣು ಆಕೆನೂ ಕೂಡ ಆ ಮನೆ ಸದಸ್ಯರನ್ನು ತನ್ನ ಗಂಡನನ್ನು ಅಂದರೆ ಪತಿಯನ್ನು ನಂಬಿ ಆ ಮನೆಗೆ ಸೊಸೆಯಾಗಿ ಹೊಸ್ತಿಲ ಅಕ್ಕಿಯನ್ನು ತುಳಿದು ಬರ್ತಾಳೆ ಅನ್ನತಕ್ಕಂಥದ್ದು. ಸೊಸೆಯಾದವಳು ತನ್ನ ಅತ್ತೆ ಮಾವರನ್ನು ಪ್ರೀತಿಯಿಂದ ನೋಡ್ಕೊಳ್ತಾಳೆ. ಮುಂದುವರೆದು ಕವಿ ಹೇಳ್ತಾಳೆ, ಜೀವದಾಗ ಜೀವಿಟ್ಟ ತನ್ನ ಗಂಡನ ಮೆಚ್ಚತಾಳ, ಮಕ್ಕಳಾಂಗ ಮೈದುನರ ಕಂಡ ಮಣಿ ದೀಪ ಹಚ್ಚತಾಳ. ಆಕೆ ತನ್ನನ್ನು ನಂಬಿದಂತಹ ಜೀವವನ್ನು ಇಟ್ಟುಕೊಂಡಂತಹ ಗಂಡನನ್ನು ಸಂತೋಷದಿಂದ ನೋಡ್ಕೊಳ್ತಾಳೆ. ಅದೇ ರೀತಿಯಾಗಿ ಮೈದುನರನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುವುದರ ಜೊತೆಗೆ ಆಕೆ ಆ ಒಂದು ಮನೆ ದೀಪವನ್ನು ಬೆಳಗ್ತಾಳೆ. ಅಂದರೆ ಆ ಒಂದು ಮನೆಯ ಶ್ರೇಯೋಭಿವೃದ್ಧಿಯನ್ನೇ ಆಕೆ ಬಯಸ್ತಾಳೆ. ಆಕೆ ಇಷ್ಟೆಲ್ಲ ಮಾಡುವುದು ಯಾವುದಕ್ಕೋಸ್ಕರ ಅಂತಂತಂದರೆ ಆ ಒಂದು ಪ್ರೀತಿಯಿಂದಲೇ ಅಂತ ಕವಿ ಇಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಮುಂದಿನ ಒಂದು ಪದ್ಯದ ನುಡಿಗಳನ್ನು ಮುಂದಿನ ಅಧಿವೇಶನದಲ್ಲಿ ಅಂತಂದರೆ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.